ನೀವು ಹೋಗಿ ಲೆಕ್ಕ ಹಾಕ್ಸ್ಕೊಬಂದ್ರೂ 6,000 6,500 ರೂಪಾಯಿ ಐಟಮ್ಸ್ ಇದೆ ನಿಮ್ಮ ಮನೆಗೆ. ಇವತ್ತು ನಿಮಗೆ ಗೊತ್ತು ಕಡಲೆ ಬೀಜ ಏನು ರೇಟ್ ಇದೆ, ಆಮೇಲೆ ಇದು ಬಟಾಣಿ ಏನು ರೇಟ್ ಇದೆ, ಇವತ್ತೊಂದು ಅಕ್ಕಿ ಮೂಟೆ ಏನು ರೇಟ್ ಇದೆ, ಎಣ್ಣೆ ಏನು ರೇಟ್ ಇದೆ. ಇವತ್ತು ನಾನು ಕೊಟ್ಟಿರೋ ಐಟಮ್ಸು 6,200 ರೂಪಾಯಿ ಐಟಮ್ಸ್ ನಾನು ನಿಮಗೆ ಕಸ್ಟಮರ್ ಕೊಟ್ಟಿದ್ದೀನಿ. ಬಟ್ ನಾನು ಕಟ್ಟಿಸ್ಕೊಂಡಿರೋದು ಎಷ್ಟು? 4,500. ಪ್ರತಿಯೊಂದು ಈ ಕಾರ್ಡಲ್ಲಿ ಏನು ಹಾಕ್ಸಿದ್ದೀನಿ 36 ಐಟಮ್ಸ್ ಉಡುಗೊರೆ ಸೇರಿ 36 ಐಟಮ್ಸ್ ಇತ್ತು. 36 ಐಟಮ್ಸ್ ಇಲ್ಲಿರುತ್ತೆ. ಕಾರ್ಡಲ್ಲಿ ಏನು ಐಟಮ್ಸ್ ಇರುತ್ತೋ ಅದು ಪ್ರತಿಯೊಂದು ಮಿಸ್ ಆಗದಂಗೆ ಹಬ್ಬ 15 ದಿನ ಮುಂಚೆಗೆ ನಿಮ್ಮ ಮನೆ ಬಾಗ್ಲಿಗೆ ಬರುತ್ತೆ. ಹಾಯ್ ಫ್ರೆಂಡ್ಸ್, ನಮಸ್ತೆ. ನನ್ನ ಹೆಸರು ಲಲಿತಾ ಅಂದ್ಬಿಟ್ಟು ಇದೇ ಬಿಡದಿರೋದು. ಏನಪ್ಪ ವಿಶೇಷತೆ ಅಂದರೆ ಈ ನಮ್ಮ ಬೆನಕ ಎಂಟರ್ಪ್ರೈಸಸ್ ಇಂದ ಪಿತೃಪಕ್ಷದ ಬೆನಿಫಿಟ್ ಸ್ಕೀಮ್ ಅಂದರೆ ಇದು ಬಂದು ಸುಮಾರು 6ನೇ ವರ್ಷದ ಕಂಪ್ಲೀಟ್ ಆಗಿದೆ. 6ನೇ ವರ್ಷ ಕಂಪ್ಲೀಟಲ್ಲಿ ಏನೇನಿದೆ ಐಟಮ್ಸು ಅಂದರೆ ಅಕ್ಕಿ 26 kg, ಸನ್ಫ್ಯೂರ್ 10 ಲೀಟ್ರು, ಸಕ್ಕರೆ 2 kg, ಬೆಲ್ಲ 2 kg, ಮೈದಾ 2 kg, ಗೋಧಿ ಹಿಟ್ಟು 2 kg, ರವೆ 1. ಟೋಟಲಿ 37 ಐಟಮ್ಸ್ ಇರುತ್ತೆ. ಟೋಟಲಿ 37 ಐಟಮ್ಸ್ ಇರುತ್ತೆ. ಇದು ಏನಪ್ಪ ಅಂದರೆ 3 ತಿಂಗಳಲ್ಲಿ ಕವರ್ ಮಾಡ್ತಾರೆ. ಒಂದು ತಿಂಗಳಿಗೆ 1,500 ರೂಪಾಯಿ ಅಂತ 3 ತಿಂಗಳಲ್ಲಿ ಕಟ್ಟಿದ್ರು. ಈ ಕಾರ್ಡ್ ಬಂದು 220 ಜನ ಕಟ್ಟಿದ್ರು. 220 ಜನಕ್ಕೆ ಈ ವರ್ಷ ನಾನು ಇಷ್ಟು ಐಟಮ್ಸ್ ಕೊಟ್ಟಿದ್ದೀನಿ. ಇದರಲ್ಲಿ ನೋಡಿ, ಬೇಳೆ, ಕಡಲೆ ಬೀಜ, ಬೆಲ್ಲ, ಅವಲಕ್ಕಿ, ಪ್ರತಿಯೊಂದು ಐಟಮ್ಸು. ನೀವೆಲ್ಲ ಅನ್ಕೋತೀರಾ ಪಿತೃಪಕ್ಷದ್ದು ಏನಿದು ಚೀಟಿ, ಇದೇನಿದು ಕಾರ್ಡು ಅಂತ. ಇಲ್ಲಿ ನಮ್ಮಲ್ಲಿ ನಿಮ್ಗೆ ಸುಮಾರು ಗೊತ್ತಿರುತ್ತೆ. ವರ್ಷಕ್ಕೊಂದ್ಸರಿ ತೊಗೊಳಕ್ಕಾಗಲ್ಲ ಅಂದ್ಬಿಟ್ಟು ಏನು ಮಾಡ್ತಾರೆ, ಚಿಕ್ಕ ಪುಟ್ಟ ಅಂದರೆ 3 ಪೇಮೆಂಟ್ ಮಾಡಿರ್ತಾರೆ. ಫಸ್ಟ್ ನಾವೇನು ಮಾಡಿದ್ದೋ ಬರೀ 3,000 ರೂಪಾಯಿ ಕಟ್ಟಿಸಿದ್ದೆ ಸುಮಾರು 5 ವರ್ಷದ ಹಿಂದೆ. ಆಮೇಲೆ 3,500 ಬಂತು, ಆಮೇಲೆ 4 ಬಂತು, ಈ ಸರಿ ಬಂದು 4,500. 4,500 ರೂಪಾಯಿಗೆ 37 ಐಟಮ್ಸ್ ಕೊಟ್ಟಿದ್ದೀವಿ. 37 ಐಟಮ್ಸು, ಅಕ್ಕಿ, ಎಣ್ಣೆ ಬಾಕ್ಸು, ಗಿಫ್ಟು. ಈಗ ನೀವು ಕಂಡಂಗೆ ನೋಡಿ, ಕಡಲೆಬೇಳೆ, ಕಡಲೆಕಾಳು, ಮೆಣಸಿನ್ಕಾಯಿ, ಧನಿಯಾ, ಬೆಲ್ಲ, ಸಕ್ಕರೆ, ಇದು ಮೈದಾ ಹಿಟ್ಟು, ಗಡ್ಡೆ, ಹೆಸರು ಕಾಳು, ರವೆ, ಪ್ರತಿಯೊಂದು ಈ ಕಾರ್ಡಲ್ಲಿ ಏನು ಹಾಕ್ಸಿದ್ದೀನಿ 36 ಐಟಮ್ಸು. 36 ಐಟಮ್ಸ್ ಕೊಟ್ಟು ಉಡುಗೊರೆಯಾಗಿ ಇದೊಂದು ಬಗೀಟ್ ಕೊಟ್ಟಿದ್ದೀವಿ. ಬಗೀಟ್ ಬಂದು 830 ಗ್ರಾಮ್ಸ್ ಇದೆ. ಕಡಿಮೆ ಅಂದ್ರೂ 380 ರೂಪಾಯಿ ಫ್ರೀ. ಇದು ನಮ್ಮ ಹತ್ರ ಕಾರ್ಡ್ ಹಾಕಿರೋದಕ್ಕೆ ಇದೊಂದು ಫ್ರೀ ಐಟಮ್ಸು. ಒಂದು ಐಟಮ್ಸು ಮಿಸ್ ಆಗಲ್ಲ. ಅಕಸ್ಮಾತ್ ಏನಾದರೂ ಪ್ಯಾಕಿಂಗಲ್ಲಿ ಒಂದು ಐಟಮ್ಸ್ ಮಿಸ್ ಆಗಿದ್ರೆ ಕಸ್ಟಮರ್ ಕೇಳ್ತಾರೆ, ನಾವು ಅವ್ರಿಗೆ ಒದಗಿಸ್ಬೇಕು. ಈ ಸರಿ ಬಟಾಣಿ ಏನೋ ಮಿಸ್ ಆಗಿದೆ ಅಂದರು, ಹೇಳಿದ್ದೀನಿ, ನಾಳೆ ಕಳಿಸ್ತೀನಿ ಅಂತ ಹೇಳಿದ್ದೀನಿ. ಹಂಗಿರುವಾಗ ಏನಕ್ಕೆ ವಿಡಿಯೋ ಮಾಡ್ತಾಯಿದ್ದೀವಿ ಅಂದರೆ, ಇಷ್ಟು ದಿನ ನಾನು ಯಾವುದೇ ಥರದ್ದು ನನ್ನ ಬಿಸ್ನೆಸ್ ರಿಲೇಟೆಡ್ ವಿಷಯದ್ದು ನಾನು ಯಾವುದೂ ವೀಡಿಯೋಸ್ ಮಾಡ್ತಾ ಇರಲಿಲ್ಲ. ಈಗ ನಮ್ಮದೇ ಒಂದು ಚಾನೆಲ್ ಓಪನ್ ಮಾಡಿರೋದ್ರಿಂದ ನಾನು ಏನೇನು ಬಿಸ್ನೆಸ್ ರಿಲೇಟೆಡ್ ಕೆಲಸ ಮಾಡ್ತಾಯಿದ್ದೀನಿ ಅನ್ನೋದನ್ನ ಪ್ರತಿಯೊಬ್ಬರಿಗೂ ತೋರಿಸ್ಬೇಕು, ಮತ್ತು ಅವರು ಮಾಡಬೇಕು, ಕಲಿಬೇಕು ಅನ್ನೋ ಉದ್ದೇಶ ಇರುತ್ತೆ. ಏನಪ್ಪ ಅಂತಂದರೆ ಇದೇನು ಲಲಿತವ್ರು ಏನೇನೋ ಮಾಡ್ತಾರೆ. ಇಲ್ಲಿ ಬೆಳ್ಳಿ ಚೀಟಿ ಅಂತ ತೋರಿಸ್ತಾರೆ, ಇಲ್ಲಿ ನೋಡ್ರೆ ಪಿತೃಪಕ್ಷದ ಮಹಾಲಕ್ಷ್ಮಿ ಅಮಾವಾಸ್ಯೆ ಚೀಟಿ ಅಂತ ತೋರಿಸ್ತಾರೆ ಅಂತ ನೀವು ಅನ್ಕೋಬೋದು ಅಥವಾ ಕೇಳಬೋದು. ಆದರೆ ಇದನ್ನು ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ನಾನು ಒಂದು ಸಬ್ಜೆಕ್ಟ್ ಮಾಡಿದಾಗ ನಿಲ್ಲಿಸ್ಬೇಕು ಅನ್ಕೋತೀನಿ. ಬೇಡ ಸಾಕು, ನಮ್ಮನೆ ನೀನು ಹೇಳ್ತಾಯಿದ್ರು ರಾತ್ರಿ 10 ಗಂಟೆ ಆಯಿತು ಬರೋಷ್ಟಕ್ಕೆಲ್ಲ, ಇವೆಲ್ಲ ಬೇಡ ಕಣೆ, ಸಾಕು, ಸ್ಟಾಪ್ ಮಾಡು, ಆರಾಮಾಗಿರು ಅಂತ. ಆದರೆ ಇವತ್ತು ಜನ ರೆಸ್ಪಾನ್ಸ್ ಹೆಂಗೆ ಬರುತ್ತೋ ಅನ್ನೋದು ಕಾಯ್ತಾ ಇದ್ದೆ. ಏನು ಅದಿಲ್ಲ ಇದಿಲ್ಲ, ಹಂಗೆ ಚೆನ್ನಾಗಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ, ಕಿರಿಕ್ ಮಾಡ್ತಾರೆ ಅಂತ. ಆದರೆ ಅವ್ರು ಏನು ಹೇಳಿದರು, ನಾನು ಹೇಳಿದ್ದೆ ಏನು ಐಟಮ್ಸ್ ಇಲ್ಲ ನಾನು ಕಾಲ್ ಮಾಡಿ ಬರ್ಕೊಳ್ಳಿ, ನಾನು ತಂದು ಕೊಡ್ತೀನಿ. ಯಾಕಂದರೆ ಹಾಕುವಾಗ ಮಿಸ್ ಆಗಿರುತ್ತೆ. 37 ಐಟಮ್ಸ್ ಇರಬೇಕು, 1-2 ಮಿಸ್ ಆಗಿರ್ಬೋದು ಅಂತ. ಕಸ್ಟಮರ್ ಎಲ್ಲ ಏನು ಹೇಳಿದ್ರು ಅಂದರೆ ಎಲ್ಲ ಐಟಮ್ ಚೆನ್ನಾಗೈತೆ, ಅದೇನು ಬಟಾಣಿ ಒಂದಿಲ್ಲ ಅಂದರು. ಆಮೇಲೆ ಚಕ್ಕೆ ಲವಂಗ ಸ್ವಲ್ಪ ಕಡಿಮೆ ಐತಿ ಅಂದರು. ಅದು ನಾನು ಕೊಡ್ತೀನಪ್ಪ ಅಂತ ಹೇಳಿದ್ದೀನಿ. ಹಂಗಿರುವಾಗ ಅಷ್ಟು ಹೇಳ್ಬಿಟ್ಟು ಬಂದು ಐಟಮ್ ತುಂಬ ಚೆನ್ನಾಗಿ ಕೊಟ್ಟಿದ್ಯಪ್ಪಿ, ನನ್ನ ಕಡೆಯಿಂದ ಈ ಸತಿ 50 ಕಾರ್ಡು, 30 ಕಾರ್ಡು, 20 ಕಾರ್ಡು ಅಂತ ಜನ ಅವರೇ ಬಂದು ಬೆಳಗ್ಗೆಯಿಂದ ಸುಮಾರು ಒಂದು 25-24 ಜನ ಕೊಟ್ಟಿದ್ದೀವಿ. ಈಗ ನಮ್ಮ ಮನೆಯವ್ರು ಅಂತ ಅಂದರು, ಬೇಡಪ್ಪ ಇದು ಕಾರ್ಡು ಬೇಡ, ಸಾಕು, ಸ್ಟಾಪ್ ಮಾಡು, ಆರಾಮಾಗಿರು ಅಂತ. ಬಟ್ ಈಗ ನಾವು ಇಷ್ಟು ವರ್ಷ ನಾನು 6 ವರ್ಷದಿಂದ ಬೆಳೆಸಿದ್ದು ಬೇಡ ಅಂತ ಕೂತ್ಕೊಳ್ಳೋದು ಯಾಕೆ? ಏನು ಇನ್ನೊಂದು 5-6 ವರ್ಷ ಮಾಡೋಣ. ಈ ವರ್ಷ ನನಗೊಂದು ಖುಷಿಯಾದ ವಿಚಾರ. ಯಾಕಂದರೆ ನಾನು ಏನು ಕಷ್ಟ ಆಯಿತು ಒಟ್ಟಿನಲ್ಲಿ. ಯಾಕಂದರೆ ಸಡನ್ನಾಗಿ ಎಣ್ಣೆ ರೇಟ್ ಜಾಸ್ತಿ ಆಗೋಯ್ತು. ನಾವು ಅಂದ್ಕೊಂಡಿದ್ದು 110-120 ಅಂತ, ಇಲ್ಲಿ ನೋಡ್ರೆ 290 ಎಣ್ಣೆ ಆಗೋಯ್ತು. ಅಕ್ಕಿ ರೇಟು ಜಾಸ್ತಿ ಆಯಿತು. ಆಮೇಲೆ ನನಗೇನು ಅಂದರೆ ಚೆನ್ನಾಗಿರೋದು ಐಟಮ್ಸ್ ಕೊಡಬೇಕು.
ಇಷ್ಟು ಜನ ತಿಂಗಳಾರು ಗಂಟೆ ಅವ್ರು ನೆನೆಸ್ಕೋತಾರೆ, ನಾನು ಇಂಥವ್ರ ಅಂಗಡಿಲಿ ಐಟಮ್ಸ್ ತಗೊಬಂದಿದ್ದೋ ಲಲಿತವ್ರು ಹಿಂಗೆ ಮಾಡಿದ್ರು ಅಂತ ನೆನೆಸ್ಕೋತಾರೆ. ಆ ಉದ್ದೇಶ ನನಗೆ ಈ ಸರಿ ನಿಜವಾಗ್ಲೂ ಸ್ವಲ್ಪ ನನಗೆ ಲಾಸೇ ಆಯಿತು. ಲಾಸ್ ಅಂದರೆ ಸುಮಾರು 5,800 6,000 ರೂಪಾಯಿ ಬಿತ್ತು. ಜನ ಕಟ್ಟಿರೋದು ಎಷ್ಟು 4,500 ಆದರೂ ನಾನು ಕಸ್ಟಮರ್ಗೋಸ್ಕರ ನನಗೆ ದುಡ್ಡು ಮಾಡಲಿಲ್ಲ ಅಂದರೂ ಪರವಾಗಿಲ್ಲ. ಜನ ಅಷ್ಟು ಇವತ್ತು 220 ಜನದ ಮನೆಯಲ್ಲೂ ನಮ್ಮ ಹೆಸರು ಹೇಳ್ತಾರೆ. ನಾವು ಅವರಿಂದ ದುಡ್ಡು ತಗೊಂಡು ನಾವು ಲಾಸ್ ಆಗಾಯ್ತೋ ನಷ್ಟ ಆಗಾಯ್ತೋ ಅಥವಾ ನಾವು ಏನು ಮಾಡಿದ್ನೋ ಅದು ನಂಗೆ ಬೇಕಾಗಿಲ್ಲ. ಬಟ್ ಜನ ಒಂದು ಖುಷಿ ಪಟ್ಟವ್ರೆ. ಆ ಉದ್ದೇಶಕ್ಕೋಸ್ಕರ ಈ ಸರಿ ಕಾರ್ಡ್ ಮಾಡ್ತಾ ಇರೋದು. ಈ ಸರಿ ಫಸ್ಟ್ ಟೈಮ್ ನಾನು ಮಾತ್ರ ವಿಡಿಯೋ ಮುಖಾಂತರ ತೋರಿಸ್ತಾ ಇರೋದು ನಿಮಗೆ. ನಾನು ಯಾವುದು ಏನೂ ಆಗ್ತಾ ಇರಲಿಲ್ಲ. ಅಯ್ಯೋ ನಮಗೆ ಜನ ಆಡ್ಕೋತಾರೆ, ನೋಡ್ತಾರೆ, ಏನಾದರೂ ಅಂದ್ಕೊಂಡ್ಬಿಡ್ತಾರೆ ಅಂತ. ಬಟ್ ಆದರೆ ಇಲ್ಲಿ ಏನಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಏನೂ ಮಾಡ್ದೇ ನಮ್ಮ ಫೋಟೋಸ್ ನಮ್ಮ ವೀಡಿಯೋಸ್ ಎತ್ಕೊಂಡು ನಾವು ಮಾಡ್ದೋ ನಮ್ಮದು ಅಂತ ತೋರಿಸ್ತಾ ಇರುವಾಗ ನನ್ನ ಕೆಲಸ ಮಾಡಿ ಯಾಕೆ ತೋರಿಸ್ಬಾರ್ದು? ಸುಮಾರು ಜನ ಕಾರ್ಡ್ ಕಾಪಿ ಮಾಡಿದ್ರು. ಇದೇ ಕಾರ್ಡಲ್ಲಿ ಎಣ್ಣೆ ಚೀಟಿ ಫಸ್ಟ್ ಮಾಡಿದಾಗ 160 ಕಾರ್ಡ್ ಬಂದಿತ್ತು. ಆಮೇಲೆ 350 ಕಾರ್ಡ್ ಬಂತು. ಆಮೇಲೆ ಒಂದೇ ಸತಿ ಅಂತೂ 900 ಕಾರ್ಡ್ ಬಂತು. ಆ ವರ್ಷ 900 ಕಾರ್ಡ್ ಬಂದಾಗ ನಂಗೆ ಸುಮಾರು 40-45 ಲಕ್ಷ ಕಲೆಕ್ಷನ್ ಆಗಿತ್ತು. ನಾನು ಬರೋ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿದೆ. ಆ 900 ಜನಕ್ಕೆ ಕೊಟ್ಟಾಗ ಮತ್ತೆ ನನಗೆ 20 ಲಕ್ಷ ಲಾಸ್ ಆಯಿತು. ಅವತ್ತು ನಾನು ಚೇತರಿಸ್ಕೊಂಡಿದ್ದೆ. ಇವತ್ತು ಸ್ವಲ್ಪ ಸುಮಾರಾಗಿ ಆರಾಮಾಗಿ ಇದ್ದೀನಿ. ಹಂಗಿರುವಾಗ ಅಷ್ಟು ಜನದ್ದು ಆಶೀರ್ವಾದನ ಸಪೋರ್ಟು ನಂಗೆ ಸಿಕ್ಕಿರೋದನ್ನ ಈ ಸರಿ 220. ಹೋದ ಸತಿ ನಾನು ಸೀರಿಯಸ್ ತಗೊಂಡಿರಲಿಲ್ಲ ಬೇಡ ಅಂತ. ನಿನ್ನೆ ಇವತ್ತಿಂದನೇ 150 ಕಾರ್ಡ್ ಆಚೆ ಹೋಗಿದೆ. ಯಾಕಂದರೆ ಐಟಮ್ಸ್ ಕೊಟ್ಟಿರೋದ್ರಿಂದ. ಈಗ ಎಷ್ಟೋ ಜನ ನಮ್ಮ ಕಡೆ ಹೊರಟೋದ್ರು, ಐಟಮ್ಸ್ ಕೊಟ್ಟಿಲ್ಲ ಸರಿಯಾಗಿ, ಎಲ್ಲ ಪ್ಯಾಕೆಟ್ ಕೊಟ್ಟವ್ರೆ ಚಿಕ್ಕದು ಅಂತ ಹೇಳಿ. 4 ಜನ ಒಬ್ಬೊಬ್ಬರು 225 ಕಾರ್ಡ್ ಮಾಡ್ತೀವಿ ಅಂದ್ಬಿಟ್ಟು 4 ಜನ ತೊಗೊಂಡೋಗಿದ್ದಾರೆ. ಈಗ ನೆನ್ನಿಂದ ಈಚೆಗೆ 150 ಕಾರ್ಡು ಆಚೆ ಹೋಗಿದೆ. ಈಗ ನನಗೆ ಬೇಕಾಗಿದ್ದು 220 ಕಾರ್ಡ್ ಆಗಿತ್ತು. ಈ ಸರಿ ನನ್ನ ಪ್ರಕಾರ ಒಂದು 300-350 ಆಗ್ಬೋದು ಅಂದ್ಕೊಂಡಿದ್ದೀನಿ. ಸಾಕು ಅಷ್ಟೇ. 350 ಆದ್ರೂ ತುಂಬ ನಮಗೂ ಹಾರ್ಡ್ ವರ್ಕ್ ಇರುತ್ತೆ. ಲಾಸ್ಟ್ ಮಂತಲ್ಲಿ 1 ಮಂತ್ ತೊಗೋತೀವಿ. ಇದು ಎಲ್ಲೆಲ್ಲಿ ಏನೇನು ಸಿಗುತ್ತೆ, ಯಾವ್ಯಾವ ಥರ ತರಬೇಕು ಅಂತ. ಆದರೂ ಅಷ್ಟು ಆರ್ಡ್ರ್ ಕೊಟ್ಟಿದ್ರು ಅಂಗಡಿಯವ್ರು ಏನು ಮಾಡ್ತಾರೆ, ಯಾಕಂದರೆ ಪ್ಯಾಕಿಂಗ್ ಮಾಡಬೇಕಲ್ಲ ಅವರು. ಈಗ ಕಟ್ಟೋ ಪ್ಯಾಕಿಂಗ್ ಆದರೆ ಬೇಗ ಮಾಡಿಕೊಡ್ತಾರೆ. ಇದು ಮಿಷಿನ್ ಪ್ಯಾಕಿಂಗು, ಇದು ಎಕ್ಸ್ಟ್ರಾ ಕೆಲಸ. ಹಂಗಾಗಿ ಅವರು ಎಡಿಟ್ ಟೈಮ್ಗೆ ನಮ್ಗೆ ಹಬ್ಬ 15 ದಿನ ಇದ್ದಂಗೆ ನಾವು ಒದಿಸ್ಬೇಕು. ಯಾಕಂದರೆ ಪೌರ್ಣಮಿ ಆಯ್ತಿದ್ದಂಗೆ ಹಬ್ಬ ಶುರು ಮಾಡ್ತಾರೆ. ಪೌರ್ಣಮಿಯಿಂದ ಅಮಾವಾಸ್ಯವರೆಗೂ ಹಬ್ಬ. ಅಲ್ಲಿಗೆ ಕಟ್ಟುವಾಗ ಅಂಗಡಿಯವ್ರು ಲೇಟ್ ಮಾಡ್ತಾರೆ. ತುಂಬ ರಿಸ್ಕ್ ಇರುತ್ತೆ, ತುಂಬ ಕೇರು. ಅದಕ್ಕೆ ನಂಗೆ ಸಪೋರ್ಟಾಗಿ ನಿಂತಿದ್ದು ನಮ್ಮ ಯಜಮಾನ್ರು. ನನ್ನ ಮಗ ಹೊರಗಡೆ ಇದ್ರು ನನ್ನ ಮಗ ಅಮ್ಮ ಐಟಮ್ಸ್ ಕೊಟ್ಟ, ದುಡ್ಡು ಬಂತ, ಆ ದುಡ್ಡು ಎಲ್ಲ ಆಯಿತು ತಗೊಂಡ್ರ ಅಂತ ಎಲ್ಲ ಎನ್ಕ್ವೈರಿ ಮಾಡ್ತಾ ಇರ್ತಾರೆ. ಹಂಗಾಗಿ ನಾವು ಕೂಡ ಜನಕ್ಕೆ ಕೊಡಬೇಕು. ನಾವೇನು ತೊಗೊಂಡಿರ್ತೀವಿ ಅಪ್ ಟು ಡೇಟ್ ಕೊಟ್ಟಿದ್ದೀವಿ. ಇವತ್ತು ನಮ್ಮ ಕಸ್ಟಮರು ನಾನು ವೀಡಿಯೋ ಹಾಕ್ತೀನಿ. ಪ್ರತಿಯೊಂದು ಮನೆಗೂ ಐಟಮ್ಸ್ ತಂದಿರೋದು, ಡೆಲಿವರಿ ಆಗಿರೋದು, ನಾವು ಡೆಲಿವರಿ ಕೊಟ್ಟಿರೋದು ಪ್ರತಿಯೊಂದು ನಾನು ವೀಡಿಯೋ ಹಾಕ್ತೀನಿ. ಇದೇ ಒಂಥರ ಖುಷಿಯಾದ ವಿಚಾರ ಹೇಳಬೇಕು ಅಂದರೆ. ಯಾಕಂದರೆ ಅಂತಾರೆ ನಿನ್ಗೆ ಯಾಕೆ ಬೇಕಿದೆಲ್ಲ, ಹೆಣ್ಮಗಳು ಆರಾಮಾಗಿರೋ ಸಾಕು ಅಂತ. ಬಟ್ ನನಗೆ ಆರಾಮಾಗಿರೋಕ್ಕಾಗಲ್ಲ. ಏನಾದರೂ ಕೆಲಸ ಮಾಡ್ತಾ ಇರಬೇಕು, ಜನಕ್ಕೆ ಕೊಡ್ತಾ ಇರಬೇಕು. ಜನರ ಕೈಲಿ ನೆಗೆಟಿವ್ ಪಾಸಿಟಿವ್ ಎರಡೂ ಬರುತ್ತೆ. ಈಗ ನನ್ನ ಪ್ರಕಾರ ನಾನು ಮಾಡಿರೋ ಕೆಲಸದಲ್ಲಿ ನೆಗೆಟಿವ್ ಅನ್ನೋದಕ್ಕಿಂತ ಪಾಸಿಟಿವ್ ಜಾಸ್ತಿ ಬಂದಿದೆ. ನೆಗೆಟಿವ್ ಈಗ ನೋಡಿ ನೀವೇ ನಿಮ್ಮ ಕಣ್ಮುಂದೆ ಒಂದು ಕಸ್ಟಮರು ಇವತ್ತು ನಾನು ಕೊಟ್ಟಿರೋರು ಕೂಡ ನಮ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ದಾರೆ, ಎಲ್ಲ ಬಾಯ್ಬಿಟ್ಟು ಹೇಳಿದ್ದಾರೆ. ಒಂದು ನೆಗೆಟಿವ್ ಕಸ್ಟಮರ್ಸ್ ಇಲ್ಲ, ಎಲ್ಲ ಪಾಸಿಟಿವ್. ಅಕ್ಕ ಐಟಮ್ಸ್ ತುಂಬ ಚೆನ್ನಾಗಿತ್ತು, ನಮಗೆ ನಮ್ಮ ಮನೇಲಿ ಒಪ್ಕೊಂಡ್ರು ಈ ಸತಿ ನಮಗಿನ್ನ ಕಾರ್ಡ್ ಜಾಸ್ತಿ ಮಾಡ್ತೀನಿ ಅಂತ. ಬಟ್ ನಾವು ಈ ಸರಿ ಕಾರ್ಡು ಸ್ಟಾಪ್ ಮಾಡಬೇಕು ಅಂದ್ಕೊಂಡಿದ್ದೋ. ಬಟ್ ನೆನ್ನೆಯಿಂದ ನಾನು ಫೋನ್ ಕಾಲ್ ಬಂದಿರೋದು ನೋಡಿ, ಕಸ್ಟಮರ್ ಹೇಳಿರೋದು ನೋಡಿ, ನಮ್ಮ ಮನೆಯವ್ರಿಗೆ ಒಪ್ಸಿ ಮಾಡೋಣ ಬಿಡು ಕಂಟಿನ್ಯೂಗೆ, ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಮಾಡೋಣ, ನಮ್ಗೆ ಯಾವತ್ತು ಕಷ್ಟ ಅನಿಸುತ್ತೋ ಅಲ್ಲಿ ನಿಲ್ಸೋಣ ಅಂತ ಹೇಳಿ ಇದನ್ನು ಈಗ ಕಾರ್ಡ್ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈ ಸರಿ ಏನಪ್ಪ ಅಂತಂದರೆ ಸೇಮ್ ಹೋದ ಸತಿ ಏನಿತ್ತು ಅದೇ ಅಮೌಂಟು, ಅದೇ ಐಟಮ್ಸು, ಏನು ಎಕ್ಸ್ಚೇಂಜ್ ಮಾಡಿಲ್ಲ ಏನಿಲ್ಲ. ಈ ಸತಿ ಅಂದರೆ ಒಂದು ಮಂತ್ಗೆ 2000, ಸೆಕೆಂಡ್ ಮಂತ್ಗೆ 2.5, ಅಂದರೆ ಎರಡೇ ಪೇಮೆಂಟ್ ತೊಗೊಂಡಿದ್ದೀವಿ. ಪ್ರತಿ ಸರಿ ಏನು ಮಾಡೋರು 3 ಪೇಮೆಂಟ್ ಕೊಡೋರು, 1.5 3 ಪೇಮೆಂಟ್ ಕೊಡೋರು. ಈ ಸರಿ ಅಂದರೆ 2 ಪೇಮೆಂಟ್ ಸಾಕು ಅಂದ್ಬಿಟ್ಟು ಇದೇ ಐಟಮ್ಸ್ ಕಾರ್ಡ್ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಕಾರ್ಡ್ ಕಂಟಿನ್ಯೂ ಅನ್ನೋದಕ್ಕಿಂತ ಈಗ ನಾನು ಏನು ಮಾಡಿದ್ದೀನಿ ಅನ್ನೋದಕ್ಕೋಸ್ಕರ ತೋರಿಸ್ಬೇಕು, ಜನಕ್ಕೆ ತೋರಿಸ್ಬೇಕು. ಅವ್ರ ಮನಸ್ಸಿಗೆ ಏನು ಬರುತ್ತೋ ಅದು ನನಗೆ ಗೊತ್ತಿಲ್ಲ. ನಾನು ಮಾಡಿದ ಕೆಲಸನ ನಾನು ತೋರಿಸ್ಬೇಕು. ಜನ ತಮಾಷೆಗೆ ಅನ್ಕೋತಾರೆ, ಬೈಕೋತಾರೆ, ಸೀರಿಯಸ್ ಆಗಿ ಅನ್ಕೋತಾರೆ. ಬಟ್ ನನಗೆ ಅದು ಬೇಕಾಗಿಲ್ಲ. ನಾನು ಮಾಡಿರೋದು ನಾನು ನಿಯತ್ತಾಗಿ ಮಾಡಿದ್ದೀನಿ, ಧರ್ಮವಾಗಿ ಮಾಡಿದ್ದೀನಿ. ಬಟ್ ಅವರಿಂದ ನನಗೂ ಹೆಲ್ಪ್ ಆಗಿದೆ. ಯಾಕಂದರೆ ನಾನು ಮನೆ ಕಟ್ಟೋ ವರ್ಷದಲ್ಲಿ ತುಂಬ ಪ್ರಾಬ್ಲಮ್ ಇತ್ತು. ಆ ಪ್ರಾಬ್ಲಮ್ಮು ಸುಮ್ಮನೆ ಜನಕ್ಕೆ ಬಡ್ಡಿಗೆ ಹೋದರೆ ಕಷ್ಟ. ಯಾಕಂದರೆ ದುಡ್ಡು ಕೊಡ್ತಾರೆ, ಬಡ್ಡಿಗೆ ಡಬಲ್ ಬಡ್ಡಿ ಕಟ್ಟಬೇಕಿತ್ತು. ಆ ವರ್ಷ ನನ್ನ ಕೈ ಇದ್ದಿದ್ದ ಕೆಲಸ, ಮೊದಲನೇ ಕೆಲಸ ಎಣ್ಣೆ ಚೀಟಿ ಮಾಡಿದ್ದು. ನಾನು ಎಣ್ಣೆ ಚೀಟಿ ಮಾಡಿದಾಗ ಫುಲ್ ಅಮೌಂಟ್ ಕಲೆಕ್ಷನ್ ಆಯಿತು. ನಂದು ಏನು ಪ್ರಾಬ್ಲಮ್ ಇತ್ತು ಎಲ್ಲ ಸಾಲ್ವ್ ಮಾಡಿದೆ. ಮತ್ತೆ 10 ತಿಂಗಳಿಗೆ 8 ತಿಂಗಳದ್ದು ಏನು ಉಳಿಸಿದ್ದೆ ಅಷ್ಟು ಅಮೌಂಟ್ ಹಾಕಿ ನಾನು ಜನಕ್ಕೆ ಕೊಟ್ಟೆ. ಹಂಗಾಗಿ ಅವತ್ತಿಂದ ಇವತ್ತವರೆಗೂ ಎಲ್ಲ ಸಾಲ್ವ್ ಮಾಡ್ಕೊಂಡೇ ಬಂದಿದ್ದೀವಿ.
ಯಾವುದೇ ಥರದ್ದೇನು ನನಗೇನು ಅಂತ ಬರ್ಡನ್ ಅನಿಸಿಲ್ಲ. ಒಂದು ತಿಂಗಳು ಮಾತ್ರ ಅನಿಸುತ್ತೆ, ಯಾಕಂದರೆ ಐಟಮ್ಸ್ಗಳು ಹಾಕ್ಸ್ಬೇಕು ತರಬೇಕು. ಅಂಗಡಿಯವ್ರು ಏನು ಮಾಡ್ತಾರೋ, ಕಸ್ಟಮರು ಇನ್ನೊಂದು ವಾರ ಇದ್ದಂಗೆ ಜಾಸ್ತಿ ಫೋನು, ಅಕ್ಕ ಐಟಮ್ಸ್ ಬಂತ, ಯಾವಾಗ ಕೊಡ್ತಾಯಿದ್ದೀರಿ, ಎಲ್ಲಿಗೆ ಬರೋದು, ಹಬ್ಬ ಸ್ಟಾರ್ಟ್ ಆಯಿತು, ಬೇಗ ಕೊಡಿ, ಅದು ಇದು ಅಂತ ಬಂದೇ ಬರುತ್ತೆ. ಅದೊಂದು ಸ್ವಲ್ಪ ಪೇಷನ್ಸ್ ಇದ್ದರೆ ಸಾಕು ನಮಗೆ. ಮಾಡಿದ್ದೀವಿ ಈಗ ನೆಕ್ಸ್ಟ್ ನಾನು ಏನೇನು ಮಾಡ್ತೀನಿ ಅನ್ನೋದನ್ನ ಪ್ರತಿಯೊಂದು ವೀಡಿಯೋದಲ್ಲಿ ನಮ್ಮದೇ ಆದ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದ್ರಿಂದ ಈಗ ಏನಪ್ಪ ಅಂದರೆ ಇದ್ರ ಲಾಭ ನಾನು ತೊಗೊಂಡಿದ್ದು ಹೇಳಿದೆ. ಕಸ್ಟಮರ್ಗೆ ಏನು ಲಾಭ ಇರುತ್ತೆ ಅನ್ನೋದಾದರೆ, ನೀವು 1,500 3 ಪೇಮೆಂಟಲ್ಲಿ ಕಟ್ಟಿರ್ತೀರ, ನಿಮಗೆ ಅದು ಕಡಿಮೆ ಅಮೌಂಟಲ್ಲಿ ಕಟ್ಟಿರ್ತೀರ. ಬಟ್ ಇವತ್ತು ನೀವು ಹೋಗಿ ಲೆಕ್ಕ ಹಾಕ್ಸ್ಕೊಬಂದ್ರೂ 6,000 6,500 ರೂಪಾಯಿ ಐಟಮ್ಸ್ ಇದೆ ನಿಮ್ಮ ಮನೆಗೆ. ಇವತ್ತು ನಿಮಗೆ ಗೊತ್ತು ಕಡಲೆ ಬೀಜ ಏನು ರೇಟ್ ಇದೆ, ಆಮೇಲೆ ಇದು ಬಟಾಣಿ ಏನು ರೇಟ್ ಇದೆ, ಇವತ್ತೊಂದು ಅಕ್ಕಿ ಮೂಟೆ ಏನು ರೇಟ್ ಇದೆ, ಎಣ್ಣೆ ಏನು ರೇಟ್ ಇದೆ. ಇವತ್ತು ನಾನು ಕೊಟ್ಟಿರೋ ಐಟಮ್ಸು 6,200 ರೂಪಾಯಿ ಐಟಮ್ಸ್ ನಾನು ನಿಮಗೆ ಕಸ್ಟಮರ್ ಕೊಟ್ಟಿದ್ದೀನಿ. ಬಟ್ ನಾನು ಕಟ್ಟಿಸ್ಕೊಂಡಿರೋದು ಎಷ್ಟು, 4,500. ನಾವು ಅದನ್ನ ಅಮೌಂಟ್ ಏನು ಮಾಡ್ತೀವಿ, ನಾವೇನೋ ಒಂದು ಮಾಡಿರ್ತೀವಿ, ಬಿಸ್ನೆಸ್ಗೆ ಹಾಕಿರ್ತೀವಿ, ಅದರಲ್ಲಿ ಲಾಭ ನಷ್ಟ ನಮ್ಮಲ್ಲಿ ಇರುತ್ತೆ. ಹಂಗಾಗಿ ಪ್ರತಿಯೊಬ್ಬರಿಗೂ ಈ ಕಾರ್ಡ್ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ. ಈಗ ನೀವೇ ಲೆಕ್ಕ ಹಾಕೊಳ್ಳಿ, ಇವತ್ತು ನಾನು ಏನು ಅಮೌಂಟ್ ಐಟಮ್ಸ್ ಇದೆ, ನೀವು ಹೋಗಿ ಅಂಗಡಿಗೆ ಒಂದ್ಸರಿ ಚೆಕ್ ಮಾಡಿ. ಲಲಿತಾ ಅವರು 4,500 ಕಟ್ಟಿಸ್ಕೊಂಡು ಇಷ್ಟು ಐಟಮ್ಸ್ ಕೊಟ್ಟಿದ್ದಾರೆ, ಇದು ವರ್ತ್ ಇದೆಯಾ, ಬೆಲೆ ಬಾಳುತ್ತಾ, ಜಾಸ್ತಿ ಕೊಟ್ಟಿದ್ದಾರಾ ಕಡಿಮೆ ಕೊಟ್ಟಿದ್ದಾರಾ ಅಂತ ನಿಮ್ಮ ಕಣ್ಣು ಮುಂದೆನೇ ಹೋಗಿ ಒಂದ್ಸತಿ ನೀವು ಕ್ಯಾಲ್ಕುಲೇಷನ್ ಹಾಕಿ. ಯಾಕಂದರೆ ಎಲ್ಲರೂ ಗೊತ್ತಿರುತ್ತೆ, ಪ್ರತಿಯೊಂದು ಅಂಗಡಿ ಐಟಮ್ಸು ಅಂಗಡಿ ಇಟ್ಟಿರ್ತಾರೆ ಅಂಗಡಿಗಳವರು, ನಿಮಗೆ ಗೊತ್ತಿರುತ್ತೆ. ಕ್ಯಾಲ್ಕುಲೇಷನ್ ಹಾಕ್ಕೊಂಡು ಚೆಕ್ ಮಾಡಿ ಆಮೇಲೆ ಕಾರ್ಡ್ ಕಟ್ಟಿ. ಯಾಕಂದರೆ ಈಗ ನಾನೇ ಹೇಳ್ತಾ ಇದ್ದೀನಿ, ಈಗ ನಮ್ಮ ಆನ್ಲೈನ್ ಕಸ್ಟಮರ್ ಅನ್ನೋದಕ್ಕಿಂತ ಮುಂಚೆಗೆ ಆಫ್ಲೈನಲ್ಲಿ ಈಗ ನಮ್ಮ ಸುತ್ತು ಸರೌಂಡಿಂಗರು ನನ್ನ ಪರಿಚಯ ಇದೆ, ನನ್ನ ಮುಖದ ಪರಿಚಯ ಇದೆ, ನನ್ನ ವ್ಯವಹಾರದಲ್ಲಿ ಎಲ್ಲ ಸುಮಾರು ಗೊತ್ತು. ಅವರು ನೋಡಿಕೊಂಡು ನೆಕ್ಸ್ಟ್ ಕಂಟಿನ್ಯೂಸ್ ಕಾರ್ಡ್ಗಳು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರೂ ಕಾರ್ಡ್ ಬೇಕು ಅನ್ನೋರು ತಗೊಳ್ಳಿ. ಕಾರ್ಡ್ ಬೇಕು ಅನ್ನೋದಾದರೆ ಈ ಸರಿ ಮಾತ್ರ ಟೂ ಪೇಮೆಂಟ್ ಮಾತ್ರ ತಗೋತಾ ಇದ್ದೀವಿ. 2,250 ಎರಡೇ ಪೇಮೆಂಟ್ ತಗೋತಾ ಇರೋದು. ಕಾರ್ಡಲ್ಲಿ ಏನು ಐಟಮ್ಸ್ ಇರುತ್ತೋ ಅದು ಪ್ರತಿಯೊಂದು ಮಿಸ್ ಆಗದಂಗೆ ಹಬ್ಬ 15 ದಿನ ಮುಂಚೆಗೆ ನಿಮ್ಮ ಮನೆ ಬಾಗ್ಲಿಗೆ ಬರುತ್ತೆ. ಏನು ಅನಿಸುತ್ತೆ, ನಾವು ಕಾರ್ಡ್ ಹಾಕ್ಬೇಕಾ ಬೇಡವಾ, ಏನು ಹೇಳ್ತಿದ್ದಾರೆ ಇವರು ಅಂತೆಲ್ಲ ಕೇಳಿಕೊಂಡು ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಅಥವಾ ಕಾರ್ಡ್ ಹಾಕಬೇಕು ಅನ್ನೋದಿದ್ರೆ, ನಿಮ್ಗೆ ಏನೇ ಯಾವುದೇ ಥರದ್ದು ಮೆಸೇಜು ಕಾಮೆಂಟ್ಸ್ ಏನೇ ಮಾಡೋದಿದ್ರು ನನ್ನ ನಂಬರು ಡಿಸ್ಪ್ಲೇ ಆಗ್ತಾ ಇರುತ್ತೆ. ಪ್ರತಿಯೊಬ್ಬರು ನನಗೆ ನನ್ನ ಚಾನೆಲ್ ನೋಡಿ ಲೈಕು ಸಬ್ಸ್ಕ್ರೈಬು ಶೇರ್ ಮಾಡಿ, ಡಿಸೈಡ್ ಮಾಡಿ. ನನ್ನ ಫೋನಲ್ಲಿ ನಂಬರ್ ಕೊಟ್ಟಿರ್ತೀನಿ,